ಹೇಳಿ ನೋಡೋಣ ಅಂತ ಕ್ವಶನ್ ಮಾಡಿ ಇಲ್ಲಿಂದ ತಗೊಳ್ಳಿ ಇಲ್ಲಿಂದ ತಗೊಳ್ಳಿ. ಇದು ತಲಕಾಡಲ್ಲೇ ಡ್ಯಾಮಿನ ಹಿನ್ನೀರು ಪ್ರದೇಶ ಹೇಗಿದೆ ನೋಡಿ. ನೀವು ಯಾವಾಗಾದರೂ ಈ ಪ್ರದೇಶಕ್ಕೆ ವಿಸಿಟ್ ಮಾಡಿದ್ದಿದ್ರೆ ನಿಮಗೆ ಇಲ್ಲಿಯ ಸೌಂದರ್ಯ ಗೊತ್ತಾಗುತ್ತೆ. ಇದು ಭಾಳ ಬ್ಯೂಟಿಫುಲ್ ಪ್ರದೇಶ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ನಾವು ಸುಮ್ಮನೆ ಹೀಗೆ ಓಡಾಡ್ತಾ ತಿರುಗಾಡ್ತಾ ನೋಡೋಣ ಈ ಪ್ರದೇಶ ಹೆಂಗಿದೆ, ಏನಿದ್ರದ್ದು ವೈಶಿಷ್ಟ್ಯ ಅಂತೆಲ್ಲ ಗಮನಿಸ್ತಾ ಹೋದಾಗ ಇಲ್ಲೊಂದು ಭಾಳ ಒಳ್ಳೆಯ ಸ್ಪಾಟ್ ಇದೆ ಅಂತ ಹೇಳ್ಕೊಂಡು ನಮ್ಮ ಫ್ರೆಂಡ್ಸ್ ಹೇಳಿದರು. ಬಟ್ ರಿಯಲಿ ಗ್ರೇಟ್. ಏನೇ ಇರಲಿ, ಸಬ್ಮರ್ಜ್ ಆದಮೇಲೆ ಭಾಳ ಜನರಿಗೆ ಸಮಸ್ಯೆ ಆಗುತ್ತೆ, ತೊಂದರೆ ಆಗುತ್ತೆ, ಎಲ್ಲ ಆಗುತ್ತೆ. ಬಟ್ ಈ ಪ್ರದೇಶ ನೋಡಿದ ಮೇಲೆ ಇಂಥ ಒಂದು ಬ್ಯೂಟಿಫುಲ್ ಪ್ರದೇಶವನ್ನು ಕಣ್ತುಂಬಿಕೊಳ್ಬೇಕಿದ್ರೆ ನಿಮಗೆ ಅದೃಷ್ಟ ಇರಬೇಕು. ಆ್ಯಂಡ್ ಎಲ್ಲಾದರೂ ನಿಮ್ಮ ಫ್ರೆಂಡ್ಸು ಈ ಥರ ಪ್ರದೇಶಕ್ಕೆ ನಿಮ್ಗೆ ಕರ್ಕೊಂಡೋದ್ರು ಅಂತ ಅಂದ್ಕೊಳ್ಳಿ, ಯಾರೋ ಒಬ್ಬರು. ಹಾಗೆ ಯು ವಿಲ್ ಬಿ ಹ್ಯಾಪಿ ಆ್ಯಂಡ್ ಯು ವಿಲ್ ಬಿ ಪ್ರೌಡ್. ನಿಮ್ಮ ಫ್ರೆಂಡ್ ಒಂದು ಒಳ್ಳೆಯ ಪ್ರದೇಶಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ. ಮಳೆಗಾಲದಲ್ಲಾದರೆ ವಿದೌಟ್ ಛತ್ರಿ ನೀವು ಇಲ್ಲಿ ಏನೂ ಮಾಡೋ ಹಾಗಿಲ್ಲ. ಬಟ್ ನಮಗೆ, ನಮ್ಮ ಜನರಿಗೆ, ನಮ್ಮ ವ್ಯೂವರ್ಸ್ಗೆ, ನಮ್ಮ ವೀಕ್ಷಕರಿಗೆ ಇದನ್ನೆಲ್ಲ ತೋರಿಸ್ಬೇಕಲ್ಲ. ಹಾಗಾಗಿ ನಾವು ವಿದೌಟ್ ಛತ್ರಿ, ವಿದೌಟ್ ಎನಿ ಪ್ರಿಪ್ರೇಷನ್, ಆಲ್ ಆಫ್ ಸಡನ್ ಈ ಪ್ರದೇಶಕ್ಕೆ ಬಂದ್ವಿ. ಎಲ್ಲಿ ನೋಡ್ರಿ, ಅಲ್ಲೊಂದು ದ್ವೀಪ ಇದೆ. ನೀವು ಯು ಕ್ಯಾನ್ ಟ್ರಾವೆಲ್ ಅಲ್ಲಿಗೆ, ಆ ದ್ವೀಪದ ಪ್ರದೇಶಕ್ಕೆ ಹೋಗ್ಬೋದು. ನೋಡ್ತಾ ಇದ್ರಿ ಭಾಳ ಕ್ಲಿಯರಾಗಿ ಎಷ್ಟು ದೂರದಲ್ಲಿದೆ. ಇದು ಪೂರ್ತಿ ಹಿನ್ನೀರು. ಇಲ್ಲೇನೂ ಡೇಂಜರಸ್ ಅನ್ನುವಂಥದ್ದು ಏನೂ ಇಲ್ಲ. ಭಾಳ ಮಜಾ ಕೊಡುವಂಥ ಪ್ರದೇಶ. ನೀವು ಕಂಪನಿ ಜೊತೆಗೆ ಬರಬೇಕಂದ್ರೆ ಒಂದು 5-6 ಜನ ಫ್ರೆಂಡ್ಸು ಆರ್ ಫ್ಯಾಮ್ಲಿ ಆ ಥರ ಬರಬೇಕು. ಯಾಕಂದರೆ ಗೊತ್ತಿಲ್ಲ ನಿಮ್ಗೆ. ಎಲ್ಲಿ ನೋಡಿರಿ, ಅಲ್ಲಿ ಟಾಪ್ದಲ್ಲೊಂದು ಮನೆ ಕಾಣುತ್ತೆ. ಇಲ್ಲಿಯ ಪರಿಸರ, ಇಲ್ಲಿಯ ನೀರು, ಇಲ್ಲಿಯ ದ್ವೀಪ ಎಂಜಾಯ್ ಮಾಡಲಿಕ್ಕೆ ಇದಕ್ಕಿಂತ ಭಾಳ ಒಳ್ಳೆ ಪ್ರದೇಶ ನಿಮಗಿದೆ ಅಂತ ಅನಿಸೋದಿಲ್ಲ. ಬಟ್ ಒನ್ಸ್ ಅಗೇನ್ ಐ ವಿಲ್ ಟೆಲ್ ಯು ಆಲ್ ದ್ಯಾಟ್ ಇದು ಯಾವ ಪ್ರದೇಶ ಅಂತಂದರೆ ತಲಗಳಲೆ ಸಾಗರ್ ತಾಲೂಕಿಗೆ ಬರುತ್ತೆ. ಇದ್ರ ಕೆಳಗಡೆ ಇದು ನಿಯರ್ ಬೈ ಜೋಗ, ಕಾರ್ಗಲ್. ಭಾಳ ಅದ್ಭುತ ಅಂತ ನನಗಂತೂ ಅನಿಸಿದೆ. ಯು ಕ್ಯಾನ್ ವಿಸಿಟ್ ಇಟ್. ನೀವು ಇಲ್ಲಿ ಬರ್ಬೋದು, ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ಬೋದು, ಸೇರ್ಬೋದು. ಎಸ್, ಥ್ಯಾಂಕ್ ಯು. ಮತ್ತು ಒನ್ಸ್ ಅಗೇನ್ ನಾವು ಸಿಗೋಣ ಮತ್ತೆ ಈ ಥರ ಮಳೆ, ಚಳಿ ಎಲ್ಲ ಜೊತೆಯಾಗಿದೆ. ಇಟ್ಸ್ ಎ ವಂಡರ್ಫುಲ್ ಜರ್ನಿ. ನೀವು ಕೂಡ ಬರ್ಬೋದು ಅನ್ನೋದಷ್ಟೇ. ಬರಬೇಕು ಅಂತ ಆರ್ಡ್ರ್ ಏನಿಲ್ಲ. ನೀವು ಇಲ್ಲಿ ಬಂದರೆ ಯು ವಿಲ್ ಸೇ ಇಟ್ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಯು ವಿಲ್ ಎಂಜಾಯ್ ಇಟ್.